ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ. ದಯವಿಟ್ಟು ನನ್ನ ವೀಡಿಯೋಸ್ನ ಫುಲ್ ವಾಚ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಇವತ್ತು ಸ್ಯಾಟರ್ಡೆ. ನನ್ನ ದಿನ ಈ ರೀತಿ ಶುರುವಾಯಿತು. ಬೆಳಗಿನ ಬ್ರೇಕ್ಫಾಸ್ಟ್ ಬಂದು ಅಕ್ಕಿ ರೊಟ್ಟಿ ಕುಂಬಳಕಾಯಿ ಪಲ್ಯ. ನಮ್ಮ ಅಪ್ಪನ ಫೇವ್ರೆಟ್ ಡಿಶ್ ಇದು. ಫಸ್ಟ್ ನಾನು ತಿಂತಿರಲಿಲ್ಲ, ಇವಾಗ ನನಗೂ ಫೇವ್ರೆಟ್ ಆಗಿದೆ. ನನ್ನ ಬಂಗಾರಿ ಅವ್ರ ಅಣ್ಣನ ಶೂನ ಹಾಕ್ಕೊಂಡು ಆಟ ಆಡ್ತಾಯಿದ್ವಿ. ಇವತ್ತು ಸ್ವಲ್ಪ ಕ್ಲೀನಿಂಗ್ ಮಾಡ್ತಾಯಿದ್ವಿ. ಅದರಲ್ಲಿ ನನ್ನ ಮಗನ ಫಸ್ಟ್ ಶೂ ಸಿಕ್ತು. ಅದನ್ನು ಇವಳು ಹಾಕ್ಕೊಂಡು ನಲಿತಾ ಅವಳೆ ಚುಬ್ಬ. ಇದಾದಮೇಲೆ ಅವ್ರು ಕ್ಲೀನ್ ಮಾಡ್ತಾಯಿದ್ರು, ಬುಕ್ಸ್ಗೆ ರ್ಯಾಪರ್ ಹಾಕ್ತಾಯಿದ್ರು ಅಂತ ಹೇಳಿ ಇವಳನ್ನ ಆಟ ಆಡಿಸ್ತಾ ಇದ್ದೆ. ಹಾಕಕ್ಕೆ ಬಿಡಲ್ಲ ಅಂತ ಹೇಳಿ ಇವಳನ್ನ ಹಿಡಿಯೋದೇ ಒಂದು ದೊಡ್ಡ ಕಷ್ಟ ಆಗಿತ್ತು. ಎಲ್ಲೆಲ್ಲಿ ಹೋಗ್ತಾಳೆ ಅವಳು ಹಿಂದೆ ಹೋಗ್ತಾ ಇದ್ದೆ. ನನ್ನ ಮಗನ ಬುಕ್ಸ್ಗಳಿಗೆ ನನ್ನ ತಮ್ಮ ರ್ಯಾಪರ್ ಹಾಕ್ಕೊಡ್ತಾ ಇದ್ದ. ಅದಕ್ಕೆ ಅವ್ನು ಕೂತ್ಕೊಂಡು ಕಂಪ್ನಿ ಕೊಡ್ತಾ ಇದ್ದ. ಇವಳು ಕೊನೆ ಮೂಮೆಂಟಲ್ಲಿ ಓದ್ಲು, ನಿಂತ್ಕೊಂಡು ನೋಡ್ತಾವಳೆ. ಸ್ಕೂಲಿಂದನೇ ರ್ಯಾಪರು ಲೇಬಲ್ ಎಲ್ಲ ಕೊಟ್ಟಿದ್ರು. ಇನ್ನೇನು ಸ್ಕೂಲ್ ಶುರು ಅಲ್ವಾ, ಅದಕ್ಕೆ ರ್ಯಾಪರ್ ಹಾಕ್ತಾಯಿದ್ವಿ. ಅಪ್ಪ ತಿಂಡಿ ತಿನ್ನೋಕ್ಕೆ ಅಂತ ಬಂದರೆ ಅಪ್ಪನ ಹತ್ರ ಹೋಗಿ ಇಸ್ಕೊಂಡು ತಿಂತಾ ಅವಳೆ ಬಂಗಾರಿ. ಮಕ್ಕಳು ಈ ಥರ ಓಡಾಡ್ಕೊಂಡು ಎಲ್ಲರ ಕೈಲೂ ತಿನ್ನಿಸ್ಕೊಂಡೆ ಚೆಂದ. ಕೈಯಲ್ಲೆರಡು ತಿಂಡಿ ಇಟ್ಕೊಂಡು ಆದೋ ತಿನ್ನಿಸೋದನ್ನು ತಿಂತಾವಳೆ. ನಮ್ಮ ಮನೆ ಮಹಾನ್ ತಿಂಡಿ ಪೋತಿ ಆಗ್ಬಿಟ್ಟವಳು ಇವಳು. ಏನೂ ಫುಲ್ ತಿನ್ನಲ್ಲ, ಜಸ್ಟ್ ಆಸೆ. ನೋಡಿ ಇವಾಗ ಒಬ್ಬಟ್ಟು ಹಾಕಿಸ್ಕೊಂಡು ಅಲ್ಲೇ ಹೋಗೋದ್ಬಿಟ್ಲು. ಇದಾದಮೇಲೆ ಸಮ್ಮರಲ್ಲಿ ನಮ್ಮ ಮನೇಲಿ ಕಾಮನ್ನು ನಿಂಬೆಹಣ್ಣು ಶರ್ಬತ್ತು. ಅದನ್ನು ಮಾಡೋಣ ಅಂತ ಜ್ಯೂಸ್ ಮಾಡ್ತಾ ಇದ್ದೆ. ಜೊತೆಗೆ ನನ್ನ ಮಗನ ವಾಯ್ಸ್ ಓವರು. ನಿಂಬೆಹಣ್ಣು ಜ್ಯೂಸ್, ಶರ್ಬತ್ ಜ್ಯೂಸ್. ಪ್ರಪಂಚ ಆಧುನೀಕರಣಗೊಂಡು ನೂರಾರು ಥರ ಜ್ಯೂಸ್ ಬಂದಿದ್ರು. ನಿಂಬೆಹಣ್ಣು ಶರ್ಬತ್ತಲ್ಲಿ ಸಿಗೋ ರುಚಿ, ತಂಪು ಯಾವುದ್ರಲ್ಲೂ ಸಿಗಲ್ಲ. ಎಳ್ನೀರು, ಈ ನಿಂಬೆಹಣ್ಣು ಶರ್ಬತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಯಾವುದೇ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ. ಮನೇಲೆ ಮಾಡ್ಕೊಳ್ಳೋದ್ರಿಂದ ಇದಕ್ಕೆ ಎಷ್ಟೊಂದು ಔಷಧೀಯ ಗುಣಗಳು ಕೂಡ ಇರ್ತವೆ. ಇದಾದಮೇಲೆ ಈ ಎಕ್ಸ್ಪೆರಿಮೆಂಟ್. ಇವಳಿಗೆ ನಿಂಬೆಹಣ್ಣಿಟ್ಟು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿಕೊಟ್ಟೆ. ಫಸ್ಟ್ ಬೇಡ ಅಂದ್ಲು, ಕಳ್ಳಿ ಆದರೂ ಆಮೇಲೆ ಬೇಕು ಅಂತಿದ್ಲು. ಬಟ್ ಅಪ್ಪ ಬೇಡ ಅಂತ ವಾಪಸ್ ನನಗೆ ಕೊಟ್ಟರು. ನನ್ನ ಮಗನಿಗೆ ಏರ್ ಕಟ್ ಮಾಡಿಸ್ಬೇಕಿತ್ತು. ಮುಡಿ ಕೊಟ್ಟಿದ್ವಲ್ಲ, ಫುಲ್ ಕೂದಲು ಬಂದಿರಲಿಲ್ಲ. ಆದರೂ ಚೆನ್ನಾಗಿ ಕಾಣಿಸ್ಲಿ, ಫಂಕ್ಷನ್ಸ್ಗಳಿವೆ ಅಂತ ಏರ್ ಕಟ್ ಮಾಡಿಸೋಣ ಅಂತ ಮಂಡ್ಯ ಕಡೆ ರೆಡಿಯಾಗಿ ಹೊರಟೆ. ಅವನಿಗೆ ಆದಷ್ಟು ನಾನು ಮಂಡ್ಯದಲ್ಲೇ ಕರ್ಕೊಂಡೋಗಿ ಮಾಡಿಸ್ತೀನಿ. ಕೂದಲು ಇನ್ನೂ ಬಂದಿರಲಿಲ್ಲ, ಬಟ್ ಒಂದು ಎಂಗೇಜ್ಮೆಂಟ್ ಫಂಕ್ಷನ್ ಇತ್ತು ನನ್ನ ಮೈದಂದು. ಅದಕ್ಕೆ ಒಂಚೂರು ಲುಕ್ ಚೆನ್ನಾಗಿರಲಿ ಅಂತ ಏರ್ ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಕರ್ಕೊಂಡೋದೆ. ನಾನು ಇವನಿಗೆ ಏರ್ ಕಟ್ ಮಾಡಿಸೋದು ದಿ ಬೆಸ್ಟ್ ಸಲೂನಲ್ಲಿ. ಇದರಲ್ಲಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಯೂನಿಸೆಕ್ಸ್ ಸಲೂನ್ ಇದು. ಇವನಿಗೆ ಇಲ್ಲಿ ಏರ್ ಕಟ್ ಮಾಡ್ಸೋಕ್ಕೆ ಹೇಳಿ ಕೂತ್ಕೊಂಡೆ. ಜಾಸ್ತಿ ಕೂದಲು ಬಂದಿಲ್ಲ, ಮಾಡಿಸಿದ್ಮೇಲೆ ಏನೂ ಡಿಫ್ರೆನ್ಸ್ ಕೂಡ ಕಾಣಿಸ್ಲಿಲ್ಲ. ನಾನು ಫಸ್ಟು ಇಲ್ಲೇ ಐಬ್ರೋ ಮಾಡಿಸ್ತಿದ್ದು, ಹೇರ್ ಕಟ್ ಮಾಡಿಸಿದ್ದು ಇಲ್ಲೇ. ತುಂಬ ಚೆನ್ನಾಗಿದೆ ಸರ್ವಿಸು. ವೆಲ್ ಟ್ರೈನ್ಡ್ ಆಗಿರೋರು ಸರ್ವಿಸ್ನ ಕೊಡ್ತಾರೆ. ಇವನು ಲೈನ್ ಬೇಕು ಅಂತ ಹಠ ಮಾಡ್ತಿದ್ದ ಅಂತ ಹೇಳಿ ಹೆಂಗೋ ಲೈನ್ ಹಾಕಿಸಿ ಅವನಿಗೆ ಖುಷಿ ಪಡಿಸ್ದೆ. ಇಷ್ಟೇ ಇವನು ಹೇರ್ ಕಟ್ಟು. ಏನೂ ಡಿಫ್ರೆನ್ಸ್ ಕಾಣಿಸ್ತಿಲ್ಲ. ಏನೋ ಡಿಫ್ರೆನ್ಸ್ ಕಾಣಿಸುತ್ತೆ ಅಂತ ಮಾಡಿಸ್ದೆ. ಹೋಗಲಿ ಇರಲಿ ಅಂತ ಹೇಳಿ ಕಟಿಂಗ್ ಮಾಡಿಸ್ಕೊಂಡು ಅವನಿಗೆ ಇಲ್ಲಿ ಮಾಡಿಸೋದೇ ಸಿಕ್ಕಾಬಟ್ಟೆ ಇಷ್ಟ. ಅವಾಗೆಲ್ಲ ಇಲ್ಲೇ ಊರಲ್ಲಿ ಮಾಡಿಸ್ಕೊತಿದ್ದ. ಇವಾಗ ಅಮ್ಮ ಅಲ್ಲಿಗೆ ಕರ್ಕೊಂಡು ಹೋಗು ಅಂತ ಕೇಳ್ತಾನೆ. ಇಲ್ಲಿ ಪೀಸಾಗಿರುತ್ತೆ. ಅಲ್ಲಿಂದ ಹೊರಟು ಬಂದಿದ್ದು 3ಕ್ಕೆ ಬಂದ್ವಿ. ಇಲ್ಲಿ 1-2-3 ಐಟಮ್ಸ್ ತೊಗೊಬೇಕಿತ್ತು. ಹೆಂಗೋ ಬಂದಿದ್ದೀವಲ್ಲ ತೊಗೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ಎಲ್ಲ ಹುಡುಕಿ ಒಂದೊಂದೇ ನೆನೆಸ್ಕೊಂಡು ಐಟಮ್ಸ್ ತೊಗೊಂಡೆ. ಒಂದು ಸನ್ಸ್ಕ್ರೀನ್ ಕೂಡ ನೋಡಿದೆ ತಗೊಳ್ಳೋಣ ಅಂತ. ಐಸ್ ಕ್ರೀಮ್ ತೊಗೊಳ್ಳೋಣ ಅಂದ್ಕೊತಿದ್ದೆ. ಆಮೇಲೆ ಅರೌಂಡ್ಸ್ ಐಸ್ ಕ್ರೀಮಲ್ಲಿ ತೊಗೊಳ್ಳೋಣ ಅಂತ ಹೇಳಿ ಈ ಸನ್ಸ್ಕ್ರೀನ್ನ ತಗೊಂಡೆ. ಅಲ್ಲಿಂದ ಮಂಡೆ ಪೂಜೆಗೆ ಇವತ್ತೇ ಹೂವು ತೊಗೊಂಡು, ಹೆಂಗೂ ಬಂದಿದ್ದೀವಲ್ವ ಸಿಟಿಗೆ ಅಂತ ಹೇಳಿ ಪೂಜೆಗೆ ಹೂವು ತೊಗೊಂಡು ಐಸ್ ಕ್ರೀಮ್ ತೊಗೊಳ್ಳೋಣ ಅಂತ ಬಂದ್ವಿ ಅರೌಂಡ್ಸ್ ಐಸ್ ಕ್ರೀಮ್ಗೆ. ವೆದರ್ ಅಂತೂ ತುಂಬ ಕೋಲ್ಡಾಗಿತ್ತು, ಮಳೆ ಬರೋ ಥರ ಇತ್ತು. ಆದರೆ ಇಂಥ ಟೈಮಲ್ಲೇ ನಮಗೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ಬಯಕೆ ಆಗೋದು. ತಗೊಂಡು ಮನೆಗೆ ಬಂದರೆ ಬಂಗಾರಿ ಯಾವುದೋ ಕಿತ್ತೋಗಿರೋ ಫೋನ್ ಇಟ್ಕೊಂಡು ಆಟ ಆಡ್ತಾವಳೆ.
ಅಣ್ಣ ತಂಗಿ ಇದ್ದರು, ಅವರಷ್ಟಕ್ಕೆ ಅವರೇ ಆಟ ಆಡ್ಕೊತಾ ಇದ್ರು. ನೋಡೋಕೆ ಒಂಥರ ಚೆನ್ನಾಗೇ ಇತ್ತು. ಇವತ್ತು ವೆದರ್ ಮಳೆ ಬರೋ ಥರ ಇದ್ದಿದ್ದಕ್ಕೂ ಏನೋ ಬಂಗಾರಪೇಟೆ ಮಸಾಲೆ ಪುರಿ ತರಿಸಿದ್ವಿ, ನಮ್ಮ ಫೇವ್ರೇಟು. ಅಕ್ಕ ಅವರು ಕುತ್ಕೊಂಡು ಕಾಳು ತಿಂತಾವ್ರೆ. ಇಷ್ಟು ಆಟ ಸಾಮಾನು ಕೊಟ್ಟಿದ್ದೀವಿ ಆಟ ಆಡೋಕ್ಕೆ, ಆದರೆ ಅವಳು ಹೋಗಿದ್ದು ಅಡುಗೆ ಮನೆಗೆ. ನನ್ನ ಮಗನಿಗೆ ಇವತ್ತು ಸ್ವಲ್ಪ ಕ್ಲಾಸ್ ತಗೊಂಡಿದ್ದೆ, ಅದನ್ನು ನೋಡಿ ಮೇಡಮ್ ಅವರು ಇಷ್ಟು ಡೀಸೆಂಟಾಗಿ ಕುತ್ಕೊಂಡು ಊಟ ಮಾಡ್ತಾವ್ರೆ. ತಿಂತಾರೆ ಅಂದ್ಕೊಂಡ್ರೆ ಅದಕ್ಕೂ ಗಾಂಚಲಿ ಮಾಡ್ತಾವ್ರೆ. ಆದರೂ ಈ ಮಕ್ಳುಗಳಿಗೆ ಊಟ ಮಾಡಿಸೋದು ದೊಡ್ಡ ಸಾಹಸ ಅಂತಲೇ ಹೇಳ್ಬೋದು. ಅಂತೂ ಇಂಥವ್ಳಿಗೆ ಊಟ ಮಾಡಿಸಿ ಇವನ ಹತ್ರ ಇರ್ತಾಳೆ ಅಂದ್ಕೊಂಡ್ರೆ ಒಂದು 10 ಮಿನಿಟ್ಸ್ ಇದ್ಲು. ನಮ್ಮ ಅಪ್ಪ ಬಂದರು ಅಂತ ನಮ್ಮ ಅಪ್ಪನ ಹತ್ರ ಚಂಗಂತ ನೆಗೋದ್ಲು. ನನಗಂತೂ ಸಿಕ್ಕಾಬಟ್ಟೆ ಹೊಟ್ಟೆ ಉರಿಸ್ತಾವಳೆ. ನನ್ನ ಪ್ರೀತಿನೆಲ್ಲ ಇವಳೇ ಕಿತ್ಕೊತಾವಳೆ ಅನ್ನೋಷ್ಟು ಫೀಲ್ ಆಯ್ತದೆ. ಬಟ್ ಒಂಥರ ಖುಷಿ, ಜಸ್ಟ್ ಜೋಕಾಗಿ ಹೇಳಿದೆ ಅಷ್ಟೇ. ಇವರಿಬ್ಬರು ಬಾಂಡಿಂಗ್ ಒಂಥರ ಚೆಂದ. ಅಪ್ಪ ಐಸ್ ಕ್ರೀಮ್ ತಿಂತಾಯಿದ್ರು ಅಂತ ಮಲ್ಕೋತಿದ್ದವಳು ಎದ್ದು ಬಂದು ತಿನ್ಸ್ಕೊತಾ ಇರೋದು ನೋಡಿ. ಬಂಗಾರಿ ಇಬ್ಬರೂ ತಿನ್ಸ್ಕೊಂಡ್ರು. ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ. ಇದು ಟೀ ಶರ್ಟ್ ಒಳಗೆ ಬಿದ್ದೋಯ್ತು. ಇವನು ಇದನ್ನು ನೋಡಿ ತಿನ್ಸ್ಕೊತಾನೆ. ಇವತ್ತಿನ ಊಟ ಸಬ್ಸಿಗೆ ಸೊಪ್ಪಿನ ಬಜ್ಜಿ, ಅನ್ನ ಸಬ್ಸಿಗೆ ಸೊಪ್ಪಿನ ಬಜ್ಜಿ. ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಸಬ್ಸಿಗೆ ಸೊಪ್ಪು ತಿನ್ನೋಕ್ಕೆ ಇಷ್ಟ ಇಲ್ಲ ಅಂತ ಹೇಳೋರು ಈ ರೀತಿ ಬಜ್ಜಿ ಮಾಡ್ಕೊಂಡು ತಿಂದರೆ ಗೊಜ್ಜು ಟೈಪು ತುಂಬ ಚೆನ್ನಾಗಿರುತ್ತೆ. ಮಳೆ ಬರ್ತಿದ್ರು ಐಸ್ ಕ್ರೀಮ್ ತಿನ್ನಬೇಕು ಅಂತ ಆಸೆಯಾಗಿ ಐಸ್ ಕ್ರೀಮ್ನ ತೊಗೊಂಡು ತಿಂದೆ. ನಾನಿವತ್ತು ಫಸ್ಟ್ ಟೈಮ್ ರೆಡ್ ವೆಲ್ವೆಟ್ ಕೋನ್ನ ತಿಂತಾಯಿದ್ದೆ. ಹೇಗಿರುತ್ತೋ ಟೇಸ್ಟು ಅಂದ್ಕೊಂಡೆ. ನಾಟ್ ಬ್ಯಾಡ್, ಚೆನ್ನಾಗೇ ಇತ್ತು. ಐಸ್ ಕ್ರೀಮ್ ತಿಂದ್ವಿ. ಇದಾಗಿತ್ತು ಸ್ಯಾಟರ್ಡೆ ವ್ಲಾಗ್. ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಮತ್ತೆ ಸಿಗ್ತೀನಿ ಹೊಸ ವ್ಲಾಗ್ ಒಂದಿಗೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಗುಡ್ ನೈಟ್, ಬಾಯ್ ಬಾಯ್, ಮತ್ತೆ ಸಿಗೋಣ.